ಬಾಂಗ್ಲಾದಲ್ಲಿ ಕಗ್ಗತ್ತಲು, ಕರೆಂಟ್ ಶಾಕ್ ಕೊಟ್ಟ ರಷ್ಯಾ. ಬಾಂಗ್ಲಾ ಬಳಿ ಹಣವೂ ಇಲ್ಲ, ಕರೆಂಟೂ ಇಲ್ಲ. ಬಾಂಗ್ಲಾದೇಶದಲ್ಲಿ ಆವರಿಸಿದ ಕತ್ತಲು. ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಜೀವನ ಕಳೆಯುತ್ತಿರುವ ಬಾಂಗ್ಲಾದೇಶಿಗರು ಬಾಕಿ ಹಣ ಪಾವತಿಸದೇ ಇದ್ರೆ 2 ದಿನದಲ್ಲಿ ಪವರ್ ಕಟ್ ಮಾಡ್ತೀವಿ ಅಂತ ಭಾರತದ ಅದಾನಿ ಗ್ರೂಪ್ 2 ದಿನದಲ್ಲಿ 632 ಬಿಲಿಯನ್ ಹಣ ಪಾವತಿ ಮಾಡದೇ ಇದ್ರೆ ಸಂಪೂರ್ಣ ಕರೆಂಟ್ ಕಟ್ ಮಾಡೋದಾಗಿ ರಷ್ಯಾ ವಾರ್ನಿಂಗ್. ಬಾಂಗ್ಲಾದ ರಾಜಧಾನಿ ಢಾಕಾ ಬಿಟ್ರೆ ಅಕ್ಕಪಕ್ಕದ ಜಿಲ್ಲೆಗಳು, ಊರುಗಳು, ನಗರಗಳಲ್ಲಿ ಲೋಡ್ ಶೆಡ್ಡಿಂಗ್ ಹೆಸರಲ್ಲಿ ಕರೆಂಟ್ ಕಟ್ ಮಾಡಲಾಗಿದೆ. ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳುವ ಸ್ಥಾವರಗಳು ಬಾಂಗ್ಲಾದಲ್ಲಿ ಇದ್ರೂ ಕೂಡ ಅದಕ್ಕೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನ ತೆಗೆದುಕೊಳ್ಳಲು ಬಾಂಗ್ಲಾ ಸರ್ಕಾರದ ಬಳಿ ಹಣವಿಲ್ಲ. ಈಗ ಬಾಂಗ್ಲಾದ ಪ್ರಧಾನಿ ಏನ್ ಮಾಡಿದ್ರೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗತ್ತೆ ಎನ್ನುವುದನ್ನ ಹೇಳ್ತೀವಿ ಕೇಳಿ. ತಿಂಗಳಾದ್ರೂ ಬಾಂಗ್ಲಾ ಪ್ರಧಾನಿಗಿಲ್ಲ ಕ್ಲಾರಿಟಿ. ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ರಚನೆಯಾಗಿ 1 ತಿಂಗಳು ಕಳೆದರೂ ಕೂಡ ಅಲ್ಲಿನ ಆಡಳಿತದ ಮೇಲೆ ನೂತನ ಪ್ರಧಾನಿ ಯೂನಸ್ಗೆ ಇನ್ನೂ ಹಿಡಿತ ಸಿಕ್ಕಿಲ್ಲ. ಒಂಥರ ಸಮಾಜವಾದಿ ನಾಯಕನ ರೀತಿ ಕಾಣಿಸ್ತಾರೆ. ಹಾಗಾಗಿಯೇ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನ ಮೇಲಿದ್ದ ಎಲ್ಲಾ ಪ್ರಕರಣಗಳನ್ನ ರದ್ದು ಮಾಡಿಕೊಂಡ ಯೂನಸ್ ಇಂತಹ ಸೌಲಭ್ಯಗಳನ್ನ ತಾನೊಬ್ನೇ ಅನುಭವಿಸಬಾರದು, ಎಲ್ಲರಿಗೂ ಈ ಅವಕಾಶ ಸಿಗಬೇಕು ಅಂತ ಬಾಂಗ್ಲಾದೇಶದ ಇನ್ನಿತರ ನಾಯಕರುಗಳ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ರದ್ದು ಮಾಡಿ ಎಲ್ಲಾ ಕೇಸ್ಗಳಿಂದ ಖುಲಾಸೆ ಮಾಡಿಸಿದ್ದಾರೆ. ಪಾಕ್ ಜೊತೆ ಫ್ರೆಂಡ್ಶಿಪ್, ಬಾಂಗ್ಲಾದಲ್ಲಿ ಜಿನ್ನಾ ಬರ್ತ್ಡೇ. ಇದರಿಂದ ಬಾಂಗ್ಲಾದೇಶದ ಜೈಲಿನಲ್ಲಿದ್ದ ಭಯೋತ್ಪಾದಕರಿಗೆ ಬಿಡುಗಡೆ ಸಿಕ್ತು. ಜಮಾತೆ ಇಸ್ಲಾಮಿ ಅನ್ನೋ ಉಗ್ರ ಸಂಘಟನೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನೂ ಕೊಡ್ಲಾಯಿತು. ಯೂನಸ್ ನೇತೃತ್ವದ ಬಾಂಗ್ಲಾದೇಶದಲ್ಲಿ ಇದೆಂಥ ಕ್ರಾಂತಿಕಾರಿ ಬದಲಾವಣೆ ಆಗ್ತಿದಾವೆ ಅಂತಂದ್ರೆ ಯೂನಸ್ ನೇತೃತ್ವದ ಬಾಂಗ್ಲಾದೇಶದಲ್ಲಿ ಎಂಥೆಂಥ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಿದಾವೆ ಅಂದ್ರೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು. ಯಾವ ಜಿನ್ನಾನಿಂದ ಬಾಂಗ್ಲಾ ಪಾಕಿಸ್ತಾನದಿಂದ ಹೊರಬಂತೋ ಅದೇ ಪಾಕಿಸ್ತಾನದ ಸಂಸ್ಥಾಪಕನ ಜನ್ಮ ದಿನಾಚರಣೆಯನ್ನ ಆಚರಿಸಿ ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಿದ ಮುಜೀಬರ್ ಪ್ರತಿಮೆಯನ್ನ ಅಲ್ಲಿನ ಜನ ಹೊಡೆದು ಹಾಕಿದ್ರು. ಉರ್ದು ಹೇರಿಕೆಗೆ ಪಾಕ್ ಟ್ರೈ, ರಾಷ್ಟ್ರಗೀತೆ ಬದಲಾವಣೆ. ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನ ಉರ್ದು ಭಾಷೆಯನ್ನ ಬಲವಂತವಾಗಿ ಹೇರ್ತಾ ಇದೆ ಅಂತ ವಿರೋಧಿಸಿ ಬಾಂಗ್ಲಾದ ಅಸ್ತಿತ್ವದ ಕೂಗು ಎಬ್ಬಿಸಿ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ದೂರವಾಗಿತ್ತು. ಬಂಗಾಳಿ ಮತ್ತು ಬಾಂಗ್ಲಾ ಅಸ್ಮಿತೆಗೆ ಈ ಹಿಂದೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು. ಆದ್ರೆ ಈಗ ಬಾಂಗ್ಲಾದಲ್ಲಿ ಉರ್ದು ಕಾರ್ಯಕ್ರಮಗಳು ನಡೀತಾಗಿವೆ. ಬೆಂಗಾಳಿ ಅಸ್ಮಿತೆ ನಿಧನವಾಗಿ ಮಾಯವಾಗ್ತಾ ಇದೆ. ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ರವೀಂದ್ರನಾಥ ಠಾಗೂರ್ ಅವರು ಬರೆದ ಗೀತೆ ಅಲ್ಲಿನ ರಾಷ್ಟ್ರಗೀತೆಯಾಗಿತ್ತು. ಈಗ ಅದನ್ನ ಬದಲಿಸೋಕೆ ಮುಸ್ಲಿಂ ಸಂಘಟನೆಗಳ ಒತ್ತಡ ಕೇಳಿ ಬರ್ತಾಗಿದೆ. ಇಷ್ಟರಲ್ಲೇ ಅದು ಕೂಡ ಆಗಿ ಹೋದ್ರೆ ಅಚ್ಚರಿ ಪಡುವಂಥದ್ದೇನಿಲ್ಲ. ಮಮತಾ ಬ್ಯಾನರ್ಜಿಗೆ ವಾರ್ನಿಂಗ್ ಕೊಟ್ಟ ಬಾಂಗ್ಲಾ ಉಗ್ರ. ಇನ್ನು ಪಾಕಿಸ್ತಾನದ ಜೊತೆ ಬಾಂಗ್ಲಾದ ಫ್ರೆಂಡ್ಶಿಪ್ ಗಟ್ಟಿಯಾಗ್ತಾ ಇರುವಾಗಲೇ ಅಲ್ಲಿನ ಜೈಲುಗಳಲ್ಲಿದ್ದ ಭಯೋತ್ಪಾದಕರು ಜೈಲಿನಿಂದ ಹೊರಬರ್ತಾ ಇದ್ದಾರೆ. ಮೊನ್ನೆ ತಾನೇ ಶೇಖ್ ಅಸ್ಲಂ ಅನ್ನೋ ಭಯೋತ್ಪಾದಕನನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಅಲ್ ಖೈದಾ ಉಗ್ರ ಜಶೀಂ ರೆಹಮಾನ್ ಅನ್ನೋ ಉಗ್ರನನ್ನ ಹೊರಗೆ ತಂದು ಬಿಟ್ಟಿದ್ದಾರೆ. ಈತ ಈ ಹಿಂದೆ ಭಾರತದ ಮೇಲೆ ದಾಳಿ ಮಾಡಿಸಿದ ಆರೋಪಗಳಲ್ಲಿ ಬಂಧಿಯಾಗಿದ್ದ. ಆತ ಆಚೆ ಬಂದ ಕೂಡಲೇ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ಮಾತನಾಡಿದ್ದಾನೆ. ಭಾರತದಿಂದ ಹೊರಗೆ ಬಂದು ಬಿಡಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ಕೂಡ ಕರೆ ಕೊಟ್ಟಿದ್ದಾನೆ. $630 ಬಿಲಿಯನ್ ಬಡ್ಡಿಗಾಗಿ ರಷ್ಯಾ ಪಟ್ಟು. ಹೀಗೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅವೆಲ್ಲವನ್ನೂ ಮಾಡ್ತಾ ಸಾರ್ಕ್ ದೇಶಗಳನ್ನ ನಾವು ಮತ್ತೆ ಒಂದು ಮಾಡ್ತೇವೆ ಅಂತ ಭಾಷಣಗಳನ್ನ ಮಾಡ್ತಾ ಇದ್ರೆ, ಇತ್ತ ರಷ್ಯಾ ಮೊದಲು ನೀವು ಕೊಡಬೇಕಾಗಿರೋ ಸಾಲವನ್ನ ವಾಪಸ್ ಕೊಟ್ಬಿಡಿ, ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಷ್ಟೇ ಅಲ್ಲದೆ 2 ದಿನದಲ್ಲಿ $630 ಬಿಲಿಯನ್ ಹಣವನ್ನ ಪಾವತಿ ಮಾಡಲೇಬೇಕು ಅಂತ ವಾರ್ನ್ ಮಾಡಿದೆ ರಷ್ಯಾ ಸರ್ಕಾರ. ಬಾಂಗ್ಲಾದಲ್ಲಿ ಪವರ್ ಪ್ಲಾಂಟ್, ಆದ್ರೆ ಓನರ್ ರಷ್ಯಾ. ಈ ಹಣ ಯಾವುದು? ಅಷ್ಟು ಹಣವನ್ನ ಯಾಕೆ ಬಾಂಗ್ಲಾದೇಶ ರಷ್ಯಾಗೆ ಕೊಡಬೇಕು ಅಂತೀರಾ? ಹೇಳ್ತೀವಿ ಕೇಳಿ. ಬಾಂಗ್ಲಾ, ಭಾರತ ಮತ್ತು ರಷ್ಯಾಗಳ ನಡುವೆ ಬಾಂಗ್ಲಾದೇಶದ ರೂಪೂಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡೋ ವಿಚಾರದಲ್ಲಿ ತ್ರಿಪಕ್ಷ ಒಪ್ಪಂದವಿದೆ. ನೂಪುರ್ ಅನ್ನೋದು ಬಾಂಗ್ಲಾದೇಶದ ಏಕೈಕ ಪವರ್ ಪ್ಲಾಂಟ್. ಅದಕ್ಕೆ ರಷ್ಯಾ ಸುಮಾರು $12 ಬಿಲಿಯನ್ ನಷ್ಟು ಸಾಲ ಕೊಟ್ಟಿದೆ. ಆ ಪವರ್ ಪ್ಲಾಂಟ್ ನಿರ್ಮಾಣವನ್ನ ರಷ್ಯಾ ಮಾಡ್ತಾ ಇದ್ರೆ ಅಲ್ಲಿನ ಬೇರೆ ಬೇರೆ ಕೆಲಸಗಳನ್ನ ಭಾರತದ ಕಂಪನಿಗಳು ಮಾಡ್ತಾ ಇದೆ. ಒಪ್ಪಂದದ ಸುಳಿಯಲ್ಲಿ ಯೂನಸ್, ಬಡ್ಡಿ ಮೇಲೆ ಬಡ್ಡಿ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿಗೆ ಬೇಕಾಗಿರುವ ಕೂಲಂಟ್ಗಳನ್ನ ಸಪ್ಲೈ ಮಾಡ್ತಾ ಇರೋದು ಭಾರತದ ಕಂಪನಿಗಳು. ಈ ಹಿಂದೆ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಈ ನ್ಯೂಕ್ಲಿಯರ್ ಪ್ಲಾಂಟ್ ಯೋಜನೆ ಸಿದ್ಧವಾಯಿತು. ರಷ್ಯಾ $12 ಬಿಲಿಯನ್ ಪೈಕಿ ಈಗಾಗಲೇ $7 ಬಿಲಿಯನ್ ಹಣವನ್ನ 25 ಕಂತುಗಳಲ್ಲಿ ಬಾಂಗ್ಲಾದೇಶಕ್ಕೆ ಕೊಟ್ಟಿದೆ. ಇದು ರಷ್ಯಾ ಕೊಟ್ಟಿರುವ ಸಾಲ.
ಇದರ ವಾರ್ಷಿಕ ಬಡ್ಡಿಯನ್ನ 4% ಲೆಕ್ಕದಲ್ಲಿ ಬಾಂಗ್ಲಾದೇಶ ರಷ್ಯಾಗೆ ಕೊಡಬೇಕು. ಹಾಗೂ ಬಡ್ಡಿ ಪಾವತಿ ವಿಳಂಬ ಆದ್ರೆ 2.5%ನಷ್ಟು ಹಣವನ್ನ ಬಡ್ಡಿ ಸಮೇತ ಕೊಡಬೇಕು. ಇದು ಮೊದಲೇ ಆಗಿರುವ ಒಪ್ಪಂದ. ಹಸೀನಾ ಪರ ರಷ್ಯಾ, ಯೂನಸ್ ವಿರುದ್ಧ ಸಾಲದ ಶೂಲ. ಈಗಾಗಲೇ ಬಾಂಗ್ಲಾದೇಶಕ್ಕೆ 7.5 ಬಿಲಿಯನ್ ಸಾಲ ಕೊಟ್ಟಿರುವ ರಷ್ಯಾಗೆ ಸದ್ಯ ಬಾಂಗ್ಲಾ ಹಿಂತಿರುಗಿಸಬೇಕಾಗಿರುವ ಬಡ್ಡಿ ಹಣ 480 ಮಿಲಿಯನ್. ಆದರೆ ಕಳೆದ 2 ವರ್ಷಗಳಿಂದ ಬಾಂಗ್ಲಾದೇಶ ಪಾವತಿ ಮಾಡಿಲ್ಲ. ಅದರ ದಂಡವೇ ಈಗ ಸುಮಾರು $150 ಮಿಲಿಯನ್ ನಷ್ಟು ಆಗಿದೆ. ಎರಡೂ ಸೇರಿದ್ರೆ $630 ಮಿಲಿಯನ್ ಬಾಂಗ್ಲಾದೇಶ ರಷ್ಯಾಗೆ ಕೊಡಬೇಕಿದೆ. ಈ ಹಿಂದೆ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಇತ್ತು. ಹೀಗಾಗಿ ರಷ್ಯಾ ಹಣಕ್ಕಾಗಿ ಬಡ್ಡಿಗಾಗಿ ಯಾವುದೇ ಒತ್ತಡ ಹಾಕಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ದೊಡ್ಡಣ್ಣನ ಕೈಗೊಂಬೆಯಾದ ಯೂನಸ್, ಅಮೆರಿಕ ಆಟ ಶುರು. ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿ ಅಮೆರಿಕದ ಕೈಗೊಂಬೆ ಕೂತಿದೆ, ಅಂದ್ರೆ ಯೂನಸ್. ಹೀಗಿರುವಾಗ ರಷ್ಯಾ ಆದ್ರೂ ಯಾಕೆ ಸುಮ್ಮನಿರಬೇಕು? ಹೀಗಾಗಿ ನಮಗೆ ಬರಬೇಕಾಗಿರೋ ಹಣವನ್ನ ಕೊಟ್ಟುಬಿಡಿ ಅಂತ ರಷ್ಯಾ ಪಟ್ಟು ಹಿಡಿದು ಕೂತಿದೆ. ಇನ್ನು ಬಾಂಗ್ಲಾದ ಪ್ರಧಾನಿ ಯೂನಸ್ ಎಷ್ಟು ಬುದ್ಧಿವಂತ ಅಂದ್ರೆ, ನಿಮಗೆ ಹಣ ಕೊಡೋದಕ್ಕೆ ನಮಗೇನೂ ಸಮಸ್ಯೆ ಇಲ್ಲ, ಆದ್ರೆ ನಿಮಗೆ ಡಾಲರ್ನಲ್ಲಿ ಲೆಕ್ಕದಲ್ಲಿ ಪಾವತಿ ಮಾಡಲು ಸಾಧ್ಯವಿಲ್ಲ. ಕಾರಣ ನಿಮ್ಮ ಮೇಲೆ ಸ್ವಿಫ್ಟ್ ಬ್ಯಾನ್ ಇದೆ. ಹೀಗಾಗಿ ನಮಗೆ ಹಣ ಕೊಡಲು ಸಾಧ್ಯವಿಲ್ಲ ಅಷ್ಟೇ. ಬ್ಯಾನ್ ತೆಗೆದರೆ ನಿಮ್ಮ ಹಣವನ್ನ ನಾವು ಕೊಡ್ತೇವೆ ಅಂತ ಹೇಳಿ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಈ ಪ್ರಧಾನಿ. ಆದ್ರೆ ರಷ್ಯಾ ಇಂಥ ಕತೆಗಳನ್ನ ಕೇಳೋದಕ್ಕೆ ಸಿದ್ಧವಿಲ್ಲ. ಡಾಲರ್ನಲ್ಲೇ ಕೊಡಬೇಕು ಅಂತೇನಿಲ್ಲ, ಅಗ್ರಿಮೆಂಟ್ನಲ್ಲೂ ಕೂಡ ಡಾಲರ್ನಲ್ಲೇ ಕೊಡಬೇಕು ಅಂತೇನಿಲ್ಲ. ಚೈನಾದ ಬ್ಯಾಂಕ್ ಆಫ್ ಶಾಂಘೈನಲ್ಲಿ ನಿಮ್ಮ ಹಣವನ್ನ ಹಾಕಿ, ಅಲ್ಲಿಂದ ಚೈನಾದ ಯುವಾನ್ಗಳನ್ನ ನಮ್ಮ ಅಕೌಂಟ್ಗೆ ಹಾಕಿ, ಮಿಕ್ಕಿದ್ದನ್ನ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದೆ ರಷ್ಯಾ. ಬಾಂಗ್ಲಾದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇನ್ನೊಂದು ವಾರದಲ್ಲಿ ರಷ್ಯಾದ ಖಾತೆಗೆ ಹಣ ಹಾಕಲೇಬೇಕು. ಹಾಕದೇ ಇದ್ರೆ ಆ ಹಣಕ್ಕೂ ಕೂಡ, ಹಾಕದೇ ಇದ್ರೆ ಆ ಹಣಕ್ಕೂ ಕೂಡ ಪೆನಲ್ಟಿ ಬೀಳ್ತಾ ಹೋಗುತ್ತೆ. ರೂಪುರ್ ಪವರ್ ಪ್ಲಾಂಟ್ ಮೇಲೆ ಕಣ್ಣಿಟ್ಟ ರಷ್ಯಾ. ಇನ್ನು ರೂಪುರ್ ಪವರ್ ಪ್ಲಾಂಟ್ ಕಥೆ ಏನು ಹೇಳ್ತೀವಿ ಕೇಳಿ. ಈಗಾಗಲೇ ಸಾಲ ವಾಪಸ್ ಕೇಳ್ತಿರುವ ರಷ್ಯಾ ರೂಪರ್ ಪವರ್ ಪ್ಲಾಂಟ್ನ ಕೆಲಸವನ್ನ ಸ್ಟಾಪ್ ಮಾಡೋದಕ್ಕೆ ಮುಂದಾಗ್ತಾಗಿದೆ. ಇನ್ನು ರೂಪರ್ ಪವರ್ ಪ್ಲಾಂಟ್ ಸಿದ್ಧವಾಗ್ತಾ ಇರೋದು ಪಶ್ಚಿಮ ದೇಶಗಳಿಗೆ ಇಷ್ಟವಿರಲಿಲ್ಲ. ಕಾರಣ ಇದು ರಷ್ಯಾದ ಹಣ ಮತ್ತು ತಂತ್ರಜ್ಞಾನವನ್ನ ಬಳಸಿ ಸಿದ್ಧವಾಗ್ತಾ ಇರುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ರಷ್ಯಾದ ಪವರ್ ಪ್ಲಾಂಟ್ಗಳು ಯಾವ ದೇಶದಲ್ಲೂ ನಿರ್ಮಾಣ ಆಗಬಹುದು ಅಂತ ಅಮೆರಿಕ ಬಯಸುತ್ತೆ. ಅಂದಹಾಗೆ ಭಾರತದ ಕೊಡಂಕುಳಂ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಅಲ್ಲಿನ ಚರ್ಚ್ಗಳ ಮೂಲಕ ಅಡ್ಡಿ ಉಂಟಾಗ್ತಾಗಿತ್ತು. ಅದು ನಿರ್ಮಾಣ ಆದ್ರೆ ಪರ್ಯಾವರಣದ ಮೇಲೆ ದುಷ್ಪರಿಣಾಮ ಬೀರತ್ತೆ, ಅಣು ವಿಕಿರಣದಿಂದ ಸಮಸ್ಯೆಗಳಾಗತ್ತೆ ಅಂತ ಒಂದಿಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ರಷ್ಯಾ ಮೇಲೆ ಅಮೆರಿಕ ನಿರಂತರ ದಾಳಿ, ಸುಳ್ಳು ಆರೋಪ. ಅದೇ ಪ್ರಾಜೆಕ್ಟ್ ಅನ್ನ ಅಮೆರಿಕ ಏನಾದ್ರೂ ಮಾಡಿದ್ರೆ ಪರ್ಯಾವರಣದ ಮೇಲೆ ಅದು ಸತ್ಪರಿಣಾಮವನ್ನ ಬೀರತ್ತೆ. ಆದ್ರೆ ರಷ್ಯಾ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಕಾಣಿಸ್ತಾಗಿದೆ. ಬಾಂಗ್ಲಾದಲ್ಲೂ ಕೂಡ ರಷ್ಯಾದ ಪವರ್ ಪ್ಲಾಂಟ್ ನಿರ್ಮಾಣ ಮಾಡುವುದನ್ನ ತಡೆಯೋದಕ್ಕೆ ಅಮೆರಿಕ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅದು ಸಾಧ್ಯ ಆಗದೇ ಇದ್ದಾಗ ಆ ಬೃಹತ್ ಯೋಜನೆಯನ್ನ ಭಾರೀ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆಯೂ ಆಯಿತು. ಅಂತಹದ್ದೇನೂ ಆಗಿಲ್ಲ ಅಂತ ರಷ್ಯಾ ಸ್ಪಷ್ಟನೆ ಕೊಟ್ಟರೂ ಕೂಡ ಯಾರೂ ನಂಬಲು ಸಾಧ್ಯವಾಗಲಿಲ್ಲ. ಪವರ್ ಪ್ಲಾಂಟ್ನಲ್ಲಿ ಗೋಲ್ಮಾಲ್, ಒಪ್ಪದ ರಷ್ಯಾ. ಈ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆಯಂತ ಯೂನಸ್ ಸರ್ಕಾರ ಖ್ಯಾತಿ ತೆಗೆಯಿತು. ಆದರೆ ರಷ್ಯಾ ಮಾತ್ರ ಸತಾರಾಂ ಒಪ್ಪಲಿಲ್ಲ. ಭ್ರಷ್ಟಾಚಾರ ನಮ್ಮ ಕಡೆಯಿಂದ ಆಗಿಲ್ಲ, ಹಾಗೇನಾದ್ರೂ ಆದ್ರೆ ನಿಮ್ಮ ಕಡೆಯಿಂದ ಮಾತ್ರ, ಬೇಕಾದ್ರೆ ನೀವು ತನಿಖೆ ಮಾಡಿಕೊಳ್ಳಿ, ಸದ್ಯಕ್ಕೆ ನಮ್ಮ ಹಣ ನಮಗೆ ಕೊಟ್ಬಿಡಿ ಅಂತ ರಷ್ಯಾ ಕ್ಲಿಯರ್ ಆಗಿ ಹೇಳಿದೆ. ಇನ್ನು ಬಾಂಗ್ಲಾದೇಶ ಈ ವಿದ್ಯುತ್ ಸ್ಥಾವರ ನಿರ್ಮಾಣ ಆದ್ರೂ ಅಲ್ಲಿ ತಯಾರಾಗುವ ವಿದ್ಯುತ್ತನ್ನ ಗ್ರಿಡ್ಗಳ ಮೂಲಕ ತೆಗೆದುಕೊಂಡು ಹೋಗುವುದಕ್ಕೆ ಟ್ರಾನ್ಸ್ಮಿಷನ್ ವ್ಯವಸ್ಥೆಯನ್ನ ನಾವಿನ್ನೂ ಮಾಡಿಕೊಂಡಿಲ್ಲ. ಹೀಗಾಗಿ ಅದಾದ ಮೇಲೆ ಸಾಲವನ್ನ ಹಿಂತಿರುಗಿಸ್ತೇವೆ ಅಂತ ಕತೆ ಹೇಳಿದ್ರೂ ರಷ್ಯಾ ಕೇಳೋಕೆ ರೆಡಿಯಿಲ್ಲ. ಕಾಲಾವಕಾಶಕ್ಕೆ ಬಾಂಗ್ಲಾ ಬೇಡಿಕೆ, ಸಮಯ ಕೊಡದ ರಷ್ಯಾ. ಸರಬರಾಜು ಮಾಡಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು, ಬೇಕಾದ್ರೆ ಮಾಡಿಕೊಳ್ಳಿ, ಇಲ್ಲವಾದ್ರೆ ನಿಮ್ಮ ಹಣೆ ಬರಹ ಅಂತ ಹೇಳಿ ಕೈ ತೊಳೆದುಕೊಂಡಿದೆ. ಜೊತೆಗೆ ಒಪ್ಪಂದದ ಪ್ರಕಾರ ನಡೆದುಕೊಳ್ಳಿ ಅಂತ ರಷ್ಯಾ ವಾರ್ನ್ ಕೂಡ ಮಾಡಿದೆ. ಹೀಗಾಗಿ ಬಾಂಗ್ಲಾ ಪ್ರಧಾನಿಯ ಡಾಲರ್ ಪ್ಲಾನ್ ಕೂಡ ವರ್ಕೌಟ್ ಆಗಿಲ್ಲ. ಭ್ರಷ್ಟಾಚಾರ ಆಗಿದೆ, ತನಿಖೆ ಮಾಡಿಸ್ತೀವಿ ಅನ್ನೋ ಬೆದರಿಕೆ ಕೂಡ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಸಾಲ ತೀರಿಸಲು ಬಾಂಗ್ಲಾ ರಷ್ಯಾದ ಬಳಿ ಒಂದಿಷ್ಟು ಸಮಯಾವಕಾಶವನ್ನ ಕೇಳಿದೆ. ಆದರೆ ರಷ್ಯಾ ಅದಕ್ಕೂ ಒಪ್ತಾ ಇಲ್ಲ. ಬದಲಿಗೆ ಹಣ ಹಾಗೂ ಬಡ್ಡಿಯನ್ನ ನೀಡಲು ಡೆಡ್ಲೈನ್ ಕೊಟ್ಟಿದೆ ರಷ್ಯಾ. ಸಾಲ, ಬಡ್ಡಿ, ಚಕ್ರಬಡ್ಡಿ, ಬಾಂಗ್ಲಾಗೆ ಸಾಲದ ಶೂಲ. ಕೊಟ್ಟ ಟೈಮ್ಗೆ ಸರಿಯಾಗಿ ಬಾಂಗ್ಲಾ ಸಾಲವನ್ನ ಬಡ್ಡಿ ಸಮೇತ ತೀರಿಸಬೇಕು. ಇಲ್ಲವಾದ್ರೆ ಬಾಂಗ್ಲಾದೇಶಕ್ಕೆ ವಿಳಂಬವಾದಷ್ಟು ಹೆಚ್ಚುವರಿ ಪೆನಲ್ಟಿ ಬೀಳ್ತಾ ಹೋಗತ್ತೆ.
ಜೊತೆಗೆ ಪವರ್ ಪ್ಲಾಂಟ್ಗೆ ರಷ್ಯಾದಿಂದ ಬಿಡುಗಡೆ ಆಗ್ಬೇಕಿರೋ ಬಾಕಿ ಹಣ ಬಿಡುಗಡೆ ಆಗೋದಿಲ್ಲ. ಈಗಾಗಲೇ ಕೆಲಸ ಮಾಡಿರುವ ಕಂಪನಿಗಳಿಗೆ ಕೊಡಲು ಬಾಂಗ್ಲಾ ಬಳಿ ಹಣವಿಲ್ಲ. ಪವರ್ ಪ್ಲಾಂಟ್ಗೆ ಮಟೀರಿಯಲ್ ಕೊಟ್ಟ ಕಂಪನಿಗಳು ಬಾಂಗ್ಲಾ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರ್ತಾರೆ. ಹಾಗೂ ಪವರ್ ಪ್ಲಾಂಟ್ ನಿರ್ಮಾಣವೂ ಕೂಡ ನೆನೆಗುದಿಗೆ ಬೀಳತ್ತೆ. ಸಹಾಯ ಮಾಡದ ಭಾರತ, ರಷ್ಯಾ ಇಂಡಿಯಾ ದೋಸ್ತಿ ಗೇಮ್. ಇನ್ನು ಯೋಜನೆ ಶುರುವಾದಾಗ ಬಾಂಗ್ಲಾದೇಶದಿಂದ ಹೂಡಿಕೆ ಮಾಡುವುದಕ್ಕೆ, ಬಾಂಗ್ಲಾದಿಂದ ಏನಾದರೂ ಖರೀದಿ ಮಾಡುವುದಕ್ಕೆ ರಷ್ಯಾಗೆ ಬಾಂಗ್ಲಾ ಸರ್ಕಾರ ಮನವಿ ಮಾಡಿತ್ತು. ಒಂದು ವೇಳೆ ಭಾರತದ ಜೊತೆಗೆ ಬಾಂಗ್ಲಾದ ಸಂಬಂಧ ಚೆನ್ನಾಗಿದ್ದಿದ್ರೆ ಬಾಂಗ್ಲಾದ ಮೇಲೆ ರಷ್ಯಾ ಹಾಕ್ತಾ ಇರುವ ಒತ್ತಡವನ್ನ ಭಾರತ ಕಡಿಮೆ ಮಾಡ್ತಿತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಭಾರತ ಸಾಕಷ್ಟು ಬಾರಿ ಸಾಕಷ್ಟು ದೇಶಗಳಿಗೆ ಆ ರೀತಿಯ ಸಹಾಯವನ್ನ ಮಾಡಿದೆ. ಆದರೆ ಈ ಬಾರಿ ಬಾಂಗ್ಲಾ ವಿಚಾರದಲ್ಲಿ ಭಾರತ ಅಂತಹ ಉಪಕಾರ ಮಾಡೋ ಯಾವ ರಿಸ್ಕ್ಗಳನ್ನೂ ತೆಗೆದುಕೊಳ್ತಾ ಇಲ್ಲ. ಖಾಲಿಯಾದ ಬಾಂಗ್ಲಾ ಖಜಾನೆ, ಕತ್ತರೆಯಲ್ಲಿ ಬಾಂಗ್ಲಾ. ಇದರ ಜೊತೆಗೆ ಬಾಕಿ ಹಣಕ್ಕಾಗಿ ರಷ್ಯಾ ಬಾಂಗ್ಲಾದ ಮೇಲೆ ಒತ್ತಡ ಹಾಕೋದಕ್ಕೆ ಭಾರತ ಮತ್ತು ಬಾಂಗ್ಲಾದ ಸ್ನೇಹ ಹಳಸಿರೋದೇ ಕಾರಣ ಅಂತ ಹೇಳಲಾಗ್ತಿದೆ. ಈ ಅನುಮಾನವನ್ನ ಸುಳ್ಳು ಅಂತ ಹೇಳಲು ಸಾಧ್ಯವಿಲ್ಲ. ಕಾರಣ ರಷ್ಯಾ ಭಾರತದ ಮಿತ್ರ ಅನ್ನೋದರ ಜೊತೆಗೆ ಭಾರತ ರಷ್ಯಾದ ಮೂಲಕ ಒಂದು ಸೈಲೆಂಟ್ ರಾಜತಾಂತ್ರಿಕ ಗೇಮ್ ಆಡಿದ್ರೂ ಕೂಡ ಅಚ್ಚರಿಯಿಲ್ಲ. ಇದೆಲ್ಲದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ವಿದ್ಯುತ್ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಪವರ್ ಪ್ರಾಜೆಕ್ಟ್ಗಳಿಗೆ ಬೇಕಾದ ಮೂಲ ಇಂಧನವನ್ನ ಒದಗಿಸೋಕೆ ಅವರ ಬಳಿ ಹಣವಿಲ್ಲ. ಹೀಗಾಗಿ ಬಾಂಗ್ಲಾ ಕತ್ತಲಲ್ಲಿ ಕುಳಿತಿದೆ. ಬಾಂಗ್ಲಾಗೆ ವಾರ್ನ್ ಮಾಡಿದ ಅದಾನಿ ಗ್ರೂಪ್ ಪಾವತಿಗೆ ಪಟ್ಟು. ಇದಿಷ್ಟೇ ಇಲ್ಲದೆ ಭಾರತದ ಅದಾನಿ ಕಂಪನಿ ಸೇರಿದಂತೆ ಇನ್ನೂ ಸಾಕಷ್ಟು ವಿದ್ಯುತ್ ತಯಾರಿಕಾ ಕಂಪನಿಗಳು ಬಾಂಗ್ಲಾದೇಶ ಹಣವನ್ನ ಪಾವತಿಸೋದು ಬಾಕಿ ಇದೆ. ಇಲ್ಲಿ ಅದಾನಿ ಪವರ್ನ 1.6 ಗಿಗಾವ್ಯಾಟ್ನ ದೊಡ್ಡ ಕಲ್ಲಿದ್ದಲು ಘಟಕ ಏನಿದೆ, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಸರಬರಾಜು ಆಗಿರುವ ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ $800 ಬಿಲಿಯನ್ ನಷ್ಟು ಹಣವನ್ನ ತಕ್ಷಣ ಪಾವತಿ ಮಾಡಬೇಕಿದೆ ಅಂತ ಬಾಂಗ್ಲಾ ಸರ್ಕಾರಕ್ಕೆ ಅದಾನಿ ಕಂಪನಿ ತಿಳಿಸಿದೆ. ಜೊತೆಗೆ ಭಾರತದ ಸೆಲ್ ಎನರ್ಜಿಗೆ $150 ಮಿಲಿಯನ್ ಬೇಕಿದೆ. ಹಾಗೂ ಪಿಟಿಸಿ ಇಂಡಿಯಾ ಅಂದ್ರೆ ಪವರ್ ಟ್ರೇಡಿಂಗ್ ಕಾರ್ಪೊರೇಟ್ ಇಂಡಿಯಾಗೆ $84.5 ಮಿಲಿಯನ್ ಬಾಕಿ ಇದೆ. ಇನ್ನು ಪವರ್ ಗ್ರಿಡ್ಗೆ $64.6 ಮಿಲಿಯನ್ ಬಾಕಿ ಇದೆ. ಇನ್ನು ತ್ರಿಪುರಾದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ಗೆ 21.9, ಎನ್ಟಿಪಿಸಿ ದಾಮೋದರ್ ಪವರ್ ಕಾರ್ಪೊರೇಷನ್ಗೆ $16.5 ಮಿಲಿಯನ್ ಬಾಕಿ ಇದೆ. ಇಷ್ಟೆಲ್ಲ ಹಣ ಪಾವತಿ ಆಗದೇ ಇದ್ರೆ ಈ ಎಲ್ಲ ಕಂಪನಿಗಳು ವಿದ್ಯುತ್ ಸರಬರಾಜು ಮಾಡೋದನ್ನ ನಿಲ್ಲಿಸಿಬಿಡ್ತವೆ. ವೀಕ್ಷಕರೇ, ಒಂದು ದೇಶದ ಒಳಗೆ ವಿದ್ಯುತ್ ಕೊರತೆ ಉಂಟಾಗ್ತಾ ಇದೆ ಅಂತಂದ್ರೆ ಆ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿತಾ ಇದೆ ಅಂತಲೇ ಅರ್ಥ. ಕಾರಣ ವಿದ್ಯುತ್ ಸರಬರಾಜು ನಿಂತ್ರೆ ಕೈಗಾರಿಕೋದ್ಯಮ ನಿಂತು ಹೋಗುತ್ತೆ. ಮೊದಲೇ ಬಾಂಗ್ಲಾ ಗಾರ್ಮೆಂಟ್ಸ್ ಹಾಗೂ ಚರ್ಮೋದ್ಯಮವನ್ನ ನಂಬಿಕೊಂಡ ದೇಶ. ಎರಡಕ್ಕೂ ಕರೆಂಟ್ ಬೇಕು, ಇಲ್ಲದಿದ್ರೆ ಕೆಲಸ ನಡೆಯಲ್ಲ. ಇನ್ನು ಕೃಷಿ ಕ್ಷೇತ್ರಕ್ಕೂ ಕರೆಂಟ್ ಅತ್ಯವಶ್ಯಕ. ಆದರೆ ಬಾಂಗ್ಲಾದಲ್ಲೀಗ ಕರೆಂಟ್ ಇಲ್ಲ. ಈ ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳೋದು ಬಿಟ್ಟು ನಾವು ಆಜಾನ್ ಕೂಗುವಾಗ ನೀವು ದರ್ಗಾ ಪೂಜೆ ಮಾಡಬೇಡಿ ಅಂತ ಹಿಂದೂಗಳ ಮೇಲೆ ಚರ್ಚ್ಗಳ ಗಂಟೆ ಹೊಡಿಬೇಡಿ ಅಂತ ಕ್ರೈಸ್ತರ ಮೇಲೆ ಒತ್ತಡ ಹೇರೋ ಕೆಲಸದಲ್ಲಿ ಬಾಂಗ್ಲಾದೇಶ ಸರ್ಕಾರ ಮುಳುಗಿದೆ.